ವೀಕ್ಷಕರೇ, ವೀಕ್ಷಿಸಿ 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 ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿವಾಹಿನಿ. ವೀಕ್ಷಿಸಿ, ಮೊದಲಿಗೆ ಸಬ್ಸ್ಕ್ರೈಬರ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಒಂದು ಲೈಕ್ ನೀಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮಸ್ಕಾರಗಳು. ಬೀದರ್ ಜಿಲ್ಲೆಗೆ ರಾಜ್ಯಾಧ್ಯಕ್ಷರ ಆಗಮನ ಅದ್ದೂರಿಯಾಗಿ ಸ್ವಾಗತ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಹಾಗೂ ಪ್ರಕಾಶಕರ ಸಂಘದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಂ.ಎ. ಮಾಲಬಾವಡಿಯವರು ಪ್ರಿಂಟ್ ಮಾಧ್ಯಮ, ಡಿಜಿಟಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲದರ ಬಗ್ಗೆ ಕೂಲಂಕುಷವಾಗಿ ಸವಿಸ್ತಾರವಾಗಿ ಉದ್ದೇಶಿಸಿ ಮಾತನಾಡಿದರು. ಯಾವುದೇ ವರದಿಗಾರರಾಗಲಿ ಅಥವಾ ಸಂಪಾದಕರಾಗಲಿ ಒಂದು ಒಳ್ಳೆಯ ಸುದ್ದಿ ಜನರ ಬಳಿ ತಲುಪುವವರೆಗೂ ಸುದ್ದಿ ಮಾಡಿದರೆ ಸುದ್ದಿಯಿಂದ ಸ್ವಲ್ಪ ಜನರಿಗೆ ಬಹಳ ಕಷ್ಟವಾಗುತ್ತದೆ. ಅದಕ್ಕಾಗಿ ಯಾರೇ ಒತ್ತಡ ಹಾಕಿದರೆ ಅವರಿಗೆ ಅಂಜದೆ ಎದೆಗುಂದಿ ತಮ್ಮ ಸುದ್ದಿ ನಿಷ್ಪಕ್ಷಪಾತದಿಂದ ಮಾಡೋದಕ್ಕೆ ಯಾವುದೇ ರೀತಿ ಹಿಂಜರಿಯಬಾರದು. ಹಾಗೇನಾದರೂ ಆದರೆ ನಮ್ಮ ಸಂಘಟನೆಯ ಎಲ್ಲ ಸದಸ್ಯರು ನಿಮ್ಮ ಜೊತೆಗೂಡಿ ಹೋರಾಟ ಮಾಡುತ್ತೇವೆಂದು, ನ್ಯಾಯ ಸಿಗುವವರೆಗೂ ಹೋರಾಟ ನಿಲ್ಲಿಸುವುದಿಲ್ಲ ಎಂದು ರಾಜ್ಯಾಧ್ಯಕ್ಷರು ತಿಳಿಸಿರುತ್ತಾರೆ. ವರದಿಗಾರರಿಗೆ ಮತ್ತು ಸಂಪಾದಕರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಯಾವುದೇ ರೀತಿ ವಂಚಿತರಾಗಬಾರದು. ಸಿಗುವ ಸೌಲಭ್ಯಗಳು ನಿಯಮಿತವಾಗಿ ಸಿಗಬೇಕು ಎಂದು ನಮ್ಮ ಸಂಘಟನೆಯ ಮುಖಾಂತರ ನಾವು ಸರ್ಕಾರಕ್ಕೆ ಮನವಿ ಮಾಡುತ್ತೇವೆ. ಈ ಸಭೆಯಲ್ಲಿ ಸತೀಶ್ ಕುಮಾರ್ ಕಲಾ ಜಿಲ್ಲಾಧ್ಯಕ್ಷರು, ಕಾರ್ಯನಿರತ ಪತ್ರಕರ್ತರ ಹಾಗೂ ಪ್ರಕಾಶಕರ ಸಂಘ ಬೀದರ್, ಮನ್ಮಥ ಸ್ವಾಮಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಹಾಗೂ ಪ್ರಕಾಶಕರ ಸಂಘ ಬೀದರ್, ವಿಶ್ವನಾಥ್ ಗಾಯಕ್ವಾಡ ಜಿಲ್ಲಾ ಉಪಾಧ್ಯಕ್ಷರು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಹಾಗೂ ಪ್ರಕಾಶಕರ ಸಂಘ ಬೀದರ್, ಪ್ರಭುಲಿಂಗಸ್ವಾಮಿ ಸದಸ್ಯರು, ಡಾಕ್ಟರ್ ಪರಮೇಶ್ವರ ಸಾಗರ್, ಬಸವರಾಜ್ ಹೊನ್ನಿಕೇರಿ, ಕುಪೇಂದ್ರ ಯಾಕತಪುರ್, ಬಾಬು ಯಾಕತಪುರ್ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಸತೀಶ್ ಕುಮಾರ್ ಕಲಾ, ಬೀದರ್.